ಇವತ್ತು ಇಲ್ಲಿ ಶನಿವಾರ ಆಗಿರುತ್ತೆ ಮತ್ತು ಇಲ್ಲಿ ಸಂತೆ ಕೂಡ ನಡೀತಾ ಇದೆ. ಈಗ ಬೆಳಿಗ್ಗೆ ತಂದಿರೋಷ್ಟೆಲ್ಲ ಖಾಲಿ ಆಗಿದೆಯಾ ಅಥವಾ ಇನ್ನೂ ಕೂಡ ಇದೆಯಾ? ಇಲ್ಲೇ ಐತಲ್ಲ ಇನ್ನೂ ಇದೆ. 200-300 ಹಂಗೆ ಇದೆಯಾ? ಕೆಟ್ಟೋಗ್ಬಿಟ್ರೆ ಸ್ವಲ್ಪ ಹಸ್ಕೊಡವಲ್ಲ ಹಾಕ್ಬಿಡೋದು. ಸರ್ ನಿಮ್ಮ ಹೆಸರು? ಮಹಾದೇವ್ ಶೆಟ್ಟಿ ಅಂತ. ಸರ್ ಹೇಗೆ ನಡೀತಾ ಇದೆ ವ್ಯಾಪಾರ ನಿಮ್ಮದು? ತುಂಬ ಕಡಿಮೆ ಇದೆ ಸರ್. ಓಕೆ, ದಯಾಕರ್ ಅಂತ ನಮಗೆ ಸಿಕ್ಕಿದ್ದಾರೆ. ಈಗ ನಾವು ತೋಟದಲ್ಲಿ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತೀವಿ. ಓಕೆ, ವಾರಕ್ಕೊಂದ್ಸರಿ ಬರ್ತೀವಿ ಸಂತೆಲಿ. ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ಬೇರೆ ಬೇರೆ ರೀತಿ ಮೀನು ಮತ್ತು ಜಾಸ್ತಿ ರೇಟ್ ಮೀನು ಕೂಡ ಇದೆ. ಸೊ ಅವ್ರನ್ನ ಕೇಳೋಣ. ಮೇಡಮ್, ಎಷ್ಟಾಗ್ಬೋದು ಅಂದಾಜು ಇದಕ್ಕೆ ರೇಟು? 50,000 ರೂಪಾಯಿ ಬಂಡವಾಳ. ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಶನಿವಾರ ಸಂತೆ ಜಿಲ್ಲೆಯ ಕೊಡಗು ತಾಲೂಕಿನ ಸೋಮವಾರಪೇಟೆ ಹೋಬಳಿಯಲ್ಲಿ. ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಯಲ್ಲಿ. ಇವತ್ತು ಇಲ್ಲಿ ಶನಿವಾರ ಆಗಿರುತ್ತೆ ಮತ್ತು ಇಲ್ಲಿ ಸಂತೆ ಕೂಡ ನಡೀತಾ ಇದೆ. ಸಂತೆ ನಡೀತಾ ಇರಬೇಕಾದ್ರೆ ಯಾರ್ಯಾರು ಇರ್ತಾರೆ ಮತ್ತು ಜನಗಳು, ಇಲ್ಲಿ ಸಂತೆ ನಡೀತಾ ಇದೆ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಓಕೆ, ಸಂತೆ ನಡೀತಾ ಇದೆ. ಇಲ್ಲಿ ಸಂತೆ ಹೇಗೆ ನಡೆಯುತ್ತೆ, ಜನಗಳೆಲ್ಲ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸ್ ಆಗಿರುತ್ತೆ. ಭಾನುವಾರದಿಂದ ಶುಕ್ರವಾರದವರೆಗೂ ಕೂಡ ಇಲ್ಲಿ ವರ್ಕನ್ನು ಮಾಡ್ತಾರೆ. ವರ್ಕನ್ನು ಮಾಡಿ ಶನಿವಾರ ದಿನ ಇಲ್ಲಿ ಸಂತೆ ನಡೆಯುತ್ತೆ. ಅವ್ರ ಮನೆಗೆ ಯಾವ್ಯಾವ ವಸ್ತುಗಳು ಬೇಕಾಗಿರುತ್ತೆ ಆ ವಸ್ತುಗಳೆಲ್ಲವೂ ಕೂಡ ಈ ಸಂತೆಯಲ್ಲಿ ಸಿಗ್ತಕ್ಕಂಥದ್ದು. ಅದನ್ನು ತಗೊಳ್ಳೋದಕ್ಕೆ ಇವತ್ತಿನ ದಿನ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಿದ್ದಾರೆ. ಆದರೆ ಹಾಜರಾತಿಯನ್ನು ಹಾಕೋಕ್ಕಾಗಲ್ಲ, ಯಾರು ಬಂದಿರ್ತಾರೆ ಅಂತ ಗೊತ್ತಾಗಲ್ಲ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಈ ದಿನ ಇಲ್ಲಿ ಸೇರ್ತಕ್ಕಂಥದ್ದು. ಈ ಪ್ಲೇಸ್ ಇರ್ತಕ್ಕಂಥದ್ದು ಸೋಮವಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥದ್ದು ಶನಿವಾರ ಸಂತೆ ಹೋಬಳಿ ಆಗಿರುತ್ತೆ. ಇದು ಯಾವ್ಯಾವ ಫ್ರೂಟ್ ಅಂಗಡಿಗಳಿದೆ ಮತ್ತು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾರೆ. ಬೆಳ್ಳುಳ್ಳಿ ರೇಟು ಗಗನಕ್ಕೇರಿದೆ ಅಂತ ಹೇಳಿದ್ದಾರೆ. ಗಗನಕ್ಕೇರಿದೆಯಾ ಅಥವಾ ಆಕಾಶಕ್ಕೇರಿದೆಯಾ ಅಥವಾ ಭೂಮಿ ಒಳಗಡೆ ಉಳಿದಿದೆಯಾ ಅಂತ. ಓಕೆ, ಅಲ್ಲೊಬ್ಬರು ಏನೋ ತೋರಿಸ್ತಾ ಇದ್ದಾರೆ, ಟವಲ್ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವಿವಾಗ ನಿಮಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಹಾದೇವ್ ಶೆಟ್ಟಿ ಅಂತ. ಮಹಾದೇವ್ ಶೆಟ್ಟಿ ಅಂತ ಸರ್ ಹೆಸರು. ಸರ್ ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸರ್ ಹೇಗೆ ನಡೀತಾ ಇದೆ ವ್ಯಾಪಾರ ನಿಮ್ಮದು? ತುಂಬ ಕಡಿಮೆ ಇದೆ ಸರ್. ಕೊರೋನಾ ಆದಮೇಲೆ ತುಂಬ ಕಮ್ಮಿ ಇದೆ. ಓಕೆ, ಕೊರೋನಾ ಆದಮೇಲೆ ತುಂಬ ಕಡಿಮೆ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಲಿ ಅಂತ ನಾವು ಬಯಸ್ತೀವಿ ಸರ್. ನಿಮಗೆ ಒಳ್ಳೇದಾಗಲಿ. ಎಷ್ಟು ಸರ್ ಈ ಟವಲು? 100 ರೂಪಾಯಿಗೆ 3 ಮಾರ್ತಾ ಇದ್ದೀನಿ ಸರ್. ಓಕೆ, ಒಳ್ಳೇದಾಗಲಿ ಸರ್ ನಿಮಗೆ. ಓಕೆ, ಓಕೆ, ಅವರು ಮಹಾದೇವ್ ಶೆಟ್ಟಿ ಅನ್ನೋ ಸರ್ ಮಾತಾಡಿದ್ದಾರೆ. ಅವರು ಟವಲ್ ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ವ್ಯಾಪಾರ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ನೋಡ್ತಾ ಹೋಗೋಣ ಯಾವ್ಯಾವ ಅಂಗಡಿಗಳಿದೆ, ಅಲ್ಲಿ ಎಷ್ಟು ವ್ಯಾಪಾರ ನಡೀತಾ ಇದೆಯಾ ಇಲ್ವಾ ಅಂದ್ಬಿಟ್ಟು. ಸಂಜೆ ಈ ಪ್ಲೇಸ್ಗಳಲ್ಲಿ ಜಾಸ್ತಿ ಜನ ಬರ್ತಕ್ಕಂಥದ್ದು. ಯಾಕಂದರೆ ಸಂಜೆ ಟೈಮಲ್ಲಿ ಬಿಸಿಲಿರಲ್ಲ. ನಾರ್ಮಲಾಗಿ ಬೆಳಗ್ಗೆ ಟೈಮ್ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ಸಂಜೆ ಟೈಮ್ನಲ್ಲಿ ಜಾಸ್ತಿ ಜನ ಇಲ್ಲಿ ಬರ್ತಕ್ಕಂಥದ್ದು. ಮತ್ತು ಈಗ ಕಲ್ಲಂಗಡಿ ವ್ಯಾಪಾರಿಯವ್ರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ಅವ್ರ ವ್ಯಾಪಾರ ಹೇಗೆ ನಡೀತಾ ಇದೆ, ಇಲ್ಲಿ ಎಷ್ಟು ರೂಪಾಯಿ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿಸ್ತಾ ಹೋಗೋಣ ಬನ್ನಿ. ನೋಡಿ, ಅದು ಹೇಗಿದೆ ಅನ್ನೋದನ್ನು ಫಸ್ಟೇ ಅವ್ರು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನು ತೋರಿಸಿ ಅವರು ನೆಕ್ಸ್ಟ್ ಕಸ್ಟಮರ್ಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಅದ್ರದ್ದು ಒಂದು ವಿಶೇಷತೆ, ಅದು ಅವ್ರಿಗೆ ಕಸ್ಟಮರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟೇ ತೋರಿಸ್ಬಿಟ್ಟು ಆಮೇಲೆ ಅವರು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ನಾಹಿದ್ ಖಾನ್. ನಾಹಿದ್ ಖಾನ್ ಅಂತ ಸರ್ ಹೆಸರು. ಸರ್ ಹೇಗೆ ನಡೀತಾ ಇದೆ ಸರ್ ವ್ಯಾಪಾರ? ಪರವಾಗಿಲ್ಲ ಸರ್, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಓಕೆ, ಹಾಗೆ ಇಲ್ಲ ಅಷ್ಟೇ, ಸ್ವಲ್ಪ ಬಿಸಿಲು ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ನಡೆಯೋದು. ಓಕೆ, ಬಿಸಿಲು ಸ್ವಲ್ಪ ಕಮ್ಮಿ ಇದರಿಂದ ಸ್ವಲ್ಪ ಬಿಸ್ನೆಸ್ ಡಲ್ ಇದೆ. ಓಕೆ, ನೋಡಿ, ಒಬ್ಬೊಬ್ಬರಿಗೆ ಬಿಸಿಲು ಬೇಕಾಗಿರುತ್ತೆ, ಆದರೆ ಒಬ್ಬೊಬ್ಬರಿಗೆ ಬಿಸ್ನೆಸ್ಗೋಸ್ಕರನೇ ಬಿಸಿಲು ಬೇಡವಾಗಿರುತ್ತೆ. ಇವ್ರಿಗೆ ಏಕೆ ಅಂದರೆ ಬಿಸಿಲು ಜಾಸ್ತಿ ಇದ್ದರೆ ಜನ ಬಂದು ಜಾಸ್ತಿ ಕಲ್ಲಂಗಡಿ ಹಣ್ಣು ತಿಂತಾರೆ ಅಂತ. ಸೊ ಒಬ್ಬರಿಗೆ ಒಂದು ಅಡ್ವಾಂಟೇಜ್ ಇದ್ದರೆ ಇನ್ನೊಬ್ಬರಿಗೆ ಅದು ಡಿಸ್ಅಡ್ವಾಂಟೇಜ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ನೋಡಿ, ಈಗ ಒಂದು ಪೀಸ್ಗೆ 20 ರೂಪೀಸ್ ಹಂಗೆ ಮಾರ್ತಾ ಇದ್ದಾರೆ. ಸರ್ ಕೆಜಿಗೆ ಎಷ್ಟಿದೆ ಇಲ್ಲಿ? ಕೆಜಿಗೆ 30 ರೂಪಾಯಿ, ಪೀಸ್ಗೆ 20 ರೂಪೀಸ್ ಆಗುತ್ತೆ. ವೀಕ್ಷಕರೇ, ಸಂತೆಯನ್ನು ಹಂಗೆ ನೋಡ್ಕೊಂಡು ಬರ್ತಾಯಿದ್ವಿ. ನೋಡಿ, ಇಲ್ಲೊಬ್ಬರು ಅಜ್ಜಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಎಲ್ಲರೂ ಕೂಡ ಅವರ ಹೊಟ್ಟೆ ಪಾಡಿಗಾಗಿ ಬಂದಿರ್ತಾರೆ. ಅಜ್ಜಿ ಮಾತಾಡ್ತೀರಾ? ಓಕೆ, ಅಜ್ಜಿಯನ್ನು ಮಾತಾಡ್ಸೋಣ. ಈಗ ಅಜ್ಜಿ ಎಷ್ಟು ತಂದಿದ್ದೀರಲ್ಲ ಬೆಳಿಗ್ಗೆ ಬಾಳೆಹಣ್ಣು? ನೀವು ಬಾಳೆಹಣ್ಣು ಒಂದು 500 ತಂದಿದ್ದ ಕಣ. 500 ಬಾಳೆಹಣ್ಣು ತಂದಿರಂತ. ಅಜ್ಜಿ ನಿಮ್ದು ಯಾವ ಊರು? ನಮ್ಮದು ಮಲ್ಪಟ್ನ. ಮಲ್ಪಣ್ಣದಿಂದ ಅಜ್ಜಿ ತಂದಿದ್ದಾರೆ. ಅಜ್ಜಿ ಹೇಗೆ ನಡೀತಾ ಇದೆ ವ್ಯಾಪಾರ? ಇಷ್ಟರಿಂದ ನಿಮಗೆ ಹೆಂಗೆ ಜೀವನ ನಡೀತಾ ಇದೆಯಾ? ಎಷ್ಟು ಅಂದರೆ ಬಂಡವಾಳ ಎಷ್ಟು ಹಾಕಿದ್ದೀರಾ? ಲಾಭ ಎಷ್ಟು ಹಾಕ್ಬೋದು? 1400 ರೂಪಾಯಿ ಬಂಡವಾಳ. ಈಗ ಅಷ್ಟು ಅಸಲು ಸಿಕ್ಕಿದೆಯಾ ನಿಮಗೆ? ಆಗಿಲ್ಲ ಈಗ ಐತಲ್ಲ, ಇನ್ನೊಂದು ಸ್ವಲ್ಪ ಮನೇಲಿ ಐತೆ. ಈಗ ಬೆಳಿಗ್ಗೆ ತಂದಿರೋಷ್ಟೆಲ್ಲ ಖಾಲಿ ಆಗಿದೆಯಾ ಅಥವಾ ಇನ್ನೂ ಕೂಡ ಇದೆಯಾ? ಇಲ್ಲೇ ಐತಲ್ಲ ಇನ್ನೂ ಇದೆ.
200-300 ಹಂಗೆ ಇದೆಯಾ? ಮತ್ತೆ ಹೆಂಗೆ ಈಗ ಅಕಸ್ಮಾತ್ ನಿಮಗೆ ವ್ಯಾಪಾರ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ? ನಾಳೆ ಸಂತೆಗೆ ಹೋಗಿ ಕೊಡ್ಲಿಪೇಟೆ. ಕೊಡ್ಲಿಪೇಟೆಗೆ ಹೋಗ್ತೀರಾ? ಓಕೆ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ವೀಕ್ಷಕರೇ, ಎಲ್ಲ ದಿನವೂ ಕೂಡ ಇಲ್ಲಿ ಸಂತೆ ಇರ್ತಕ್ಕಂಥದ್ದು. ನಾಳೆ ಕೊಡ್ಲಿಪೇಟೆ ಅಂತ ಇದೆ, ಅದು ಶನಿವಾರ ಸಂತೆಯಿಂದ ಹತ್ರನೇ ಇರ್ತಕ್ಕಂಥದ್ದು. ಅದು ಕೂಡ ಹೋಬಳಿ ಆಗಿರುತ್ತೆ. ಅಲ್ಲಿ ವ್ಯಾಪಾರನ ಮಾಡೋಕ್ಕೆ ಹೋಗ್ತೀರಾ? ಮತ್ತೆ ಬಾಳೆಹಣ್ಣು ಏನಾದರೂ ಕೆಡದೆ ಹೋದರೆ ನಿಮ್ಗೆ ಇನ್ನೂ ಒಳ್ಳೇದಾಗಿರುತ್ತೆ. ಇನ್ನೂ ಚೆನ್ನಾಗಿ. ಕೆಟ್ಟೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಸ್ಕೊಡವಲ್ಲ ಹಾಕ್ಬಿಡೋದು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹಂಗಾದ್ರೆ ನಿಮಗೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಜ್ಜಿ. ಎಲೆ ಅಡಿಕೆನೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲೆ ಅಡಿಕೆನೂ ಕೂಡ ಈ ಸಂತೆಲಿ ಸಿಗುತ್ತೆ. ಸೊ ಇದು ಹೇಗೆ ನಡೀತಾ ಇದೆ ಬಿಸ್ನೆಸ್ ಅಂತ ಮಾತಾಡ್ಸೋಣ. ಸರ್, ಹೆಂಗೆ ನಡೀತಾ ಇದೆ ಸರ್ ಬಿಸ್ನೆಸ್? ಎಲ್ಲ ಕಮ್ಮಿ. ಓಕೆ. ಕೊರೋನಾ ಬರೋಕ್ಕಿಂತ ಮುಂಚೆ ಭಾರಿ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಕೊರೋನಾ ಬಂದ ನಿಂತ ಮೇಲೆ ಎಲ್ಲ ಮನೆ ಹತ್ರಕ್ಕೆ ಹೋಗುತ್ತೆ ಸರ್. ಅಂದರೆ ಓಕೆ, ಕೊರೋನಾ ಆದಮೇಲೆ ಯಾಕೆ ಡಲ್ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ? ಎಲ್ಲ ಮನೆ ಹತ್ರಕ್ಕೆ ಹೋಯ್ತು ಐಟಮ್ ಎಲ್ಲ. ಓಕೆ. ಇವ್ರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಮೊದಲು ಕೊರೋನಾಗಿಂತ ಮುಂಚೆ ಎಲ್ಲರೂ ಕೂಡ ಸಂತೆಗೆ ಬಂದು ಎಲ್ಲವನ್ನು ಕೂಡ ತಗೊಳ್ತಾ ಇದ್ರು. ಆದರೆ ಈಗ ಕೊರೋನಾ ಬಂದಿರೋದ್ರಿಂದ ಎಲ್ಲ ಮನೆ ಹತ್ರಕ್ಕೆ ತಗೊಂಡು ಹೋಗ್ತಾರೆ. ಆದ್ದರಿಂದಾಗಿ ಬಿಸ್ನೆಸ್ ಡಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ನೋಡಿ, ಇಲ್ಲಿ ಶನಿವಾರ, ಇದು ಹೆಸರಿಗೆ ತಕ್ಕಂತೆ ಶನಿವಾರ ಸಂತೆ, ಇಲ್ಲಿ ಶನಿವಾರ ಸಂತೆ ನಡೆಯುತ್ತೆ. ಅದೇ ರೀತಿ ನಮ್ಮ ಕೊಡಗಲ್ಲಿ ಸೋಮವಾರಪೇಟೆ ಅಂತ ತಾಲೂಕಿದೆ, ಇದು ಸೋಮವಾರಪೇಟೆ ತಾಲೂಕಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಸೋಮವಾರ ಸಂತೆ ನಡೆಯುತ್ತೆ. ಮತ್ತು ಇನ್ನೊಂದು ಕುತೂಹಲಕಾರಿ ಅಂಶ ಅಂದರೆ ಶುಕ್ರವಾರ ಸಂತೆ ಅಂತಲೂ ಕೂಡ ಇದೆ, ಅಲ್ಲಿ ಶುಕ್ರವಾರ ಸಂತೆ ನಡೆಯುತ್ತೆ. ಮತ್ತು ಕೊಡ್ಲಿಪೇಟೆ ಅಂತ ಪಕ್ಕದಲ್ಲೇ ಇದೆ, ಅಲ್ಲಿ ಭಾನುವಾರ ಸಂತೆ ನಡೆಯುತ್ತೆ. ಸೊ ಇವರು ಒಂದೊಂದು ಪ್ಲೇಸಲ್ಲೂ ಕೂಡ ಸಂತೆ ಮುಗಿದ ಮೇಲೆ ನೆಕ್ಸ್ಟ್ ಪ್ಲೇಸ್ಗಳಿಗೆ ಹೋಗ್ತಾರೆ. ವೀಕ್ಷಕರ, ಈ ಸಂತೆಯಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನಾನ್ ವೆಜ್ ಐಟಮ್ ಕೂಡ ಸಿಗುತ್ತೆ. ನೋಡಿ, ಊಟ ಮಾಡಬೇಕಾದ್ರೆ ಈಗ ಕೆಲವೊಬ್ಬೊಬ್ಬರು ಮನೆಯಲ್ಲಿ ತರಕಾರಿ ಸಾಂಬಾರು ಮಾಡಿರ್ತಾರೆ, ಇನ್ನು ಕೆಲವೊಬ್ಬೊಬ್ಬರು ನೀರು ಸಾಂಬಾರು ಅಂತ ಕರಿತೀವಿ. ನಮ್ಮ ಕಡೆ ಸ್ಪೆಷಲ್ ಆಗಿರುತ್ತೆ ಅದು. ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ನೀರು ಸಾಂಬಾರನ್ನು ಕೂಡ ಮಾಡ್ತಾರೆ. ಆ ನೀರು ಸಾಂಬಾರನ್ನು ಮಾಡಿದ ಟೈಮಲ್ಲಿ ನಮಗೀಗ ಸೈಡ್ಸ್ ಏನಾದರೂ ಇದ್ದರೆ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಉಪ್ಪು ಮೀನು ಅಂತ ಕರಿತೀವಿ ಇದನ್ನು. ಓಕೆ ನೋಡಿ, ಮೊತ್ತಿ ಮೀನು ಇಲ್ಲಿ ಇದೆ. ಯಾರ್ಯಾರು ತಿಂದಿರ್ತೀರ ನಿಮಗೆ ಗೊತ್ತಿರುತ್ತೆ. ಇದು ಬಾಂಗ್ಡೆ ಮೀನು ಅನಿಸುತ್ತೆ ಅಲ್ವಾ ಸರ್? ಇದು ಬಾಂಗ್ಡೆ ಮೀನು. ಅದೇ ರೀತಿ ವೆರೈಟಿ ಇದೆಷ್ಟು ಸರ್ ಮೀನು? 200. ಇದ್ಯಾವ್ದು ಸರ್ ಮೀನದು? ತೊರಕೆ ಅಂತ. ಓಕೆ. ಹಾವು ಮೀನು ಕೂಡ ಇಲ್ಲಿ ಇರ್ತಕ್ಕಂಥದ್ದು, ಆದರೆ ಚೇಳು ಮೀನು ಇಲ್ಲ, ಕನ್ಫ್ಯೂಸ್ ಆಗಬೇಡಿ. ಸರ್, ಹಾವು ಮೀನು ಎಷ್ಟು? 200 ರೂಪಾಯಿ. ಇದು ಕೆಜಿ 200 ರೂಪಾಯಿ ಅಂತೆ ಹಾವು ಮೀನು. ಓಕೆ. ನೀವು ಬೇಕಾದರೆ ಹಾವು ಮೀನನ್ನು ಬಂದು ತಗೊಂಡು ಸುಟ್ಕೊಂಡು ನೀರು ಸಾಂಬಾರನ್ನು ಮಾಡಿಕೊಂಡು ನೆಂಚ್ಕೊಂಡು ತಿನ್ಬೋದಾಗುತ್ತೆ ವೀಕ್ಷಕರೇ. ಇಲ್ಲೂ ಕೂಡ ಮೀನಿನ ಅಂಗಡಿ ಇರ್ತಕ್ಕಂಥದ್ದು. ಇದು ಒಣ ಮೀನು ಅಂತ ಕರಿತೀವಿ. ಇಲ್ಲೂ ಕೂಡ ಬೇರೆ ಬೇರೆ ರೀತಿಯ ಮೀನುಗಳಿದೆ. ಸೊ ಈಗ ಒಬ್ಬರು ಮೇಡಮ್ ಅವರು ಸೇಲನ್ನು ಮಾಡ್ತಾ ಇದ್ದಾರೆ. ಆ ಮೇಡಮ್ನ ಕೇಳೋಣ ಹೇಗೆ ನಡೀತಿದೆ ವ್ಯಾಪಾರ ಅಂತ. ಮೇಡಮ್, ಹೇಗೆ ನಡೀತಿದೆ ವ್ಯಾಪಾರ? ಚೆನ್ನಾಗಿ ನಡೀತೈತೆ. ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಿದ್ದಾರೆ. ಮೇಡಮ್, ನಿಮ್ದು ಊರು? ಅರ್ಕಲ್ಗೋಡಿಂದ ಬಂದಿದ್ದಾರೆ ಮೇಡಮ್. ಇವತ್ತು ಇಲ್ಲಿ ನಡೆದ ಮೇಲೆ ವ್ಯಾಪಾರ, ನಾಳೆ ನೀವು ಯಾವ ಕಡೆ ಹೋಗ್ತೀರಾ? ನಾಳೆ ಕೊಡ್ಲಿಪೇಟೆ. ಮೇಡಮ್, ಇಷ್ಟೊಂದೆಲ್ಲ ಇದೆಯಲ್ಲ, ಇದನ್ನೆಲ್ಲ ನೀವು ಶಿಫ್ಟ್ ಮಾಡ್ಬೇಕಂದ್ರೆ ಕಷ್ಟ ಆಗಲ್ವಾ? ಗಾಡಿ. ಓಕೆ. ಇದನ್ನೆಲ್ಲ ಎಲ್ಲಿಂದ ತಗೊಂಡು ಬರೋದು ನೀವು? ಮಂಗಳೂರು. ಓಕೆ. ಹೊಸಪೇಟೆ. ಓಕೆ. ಅಂದರೆ ಅಲ್ಲಿ ರೆಡಿಯಾಗಿ ನಿಮಗೆ ಬಂದ್ಬಿಡುತ್ತೆ ಈ ಕಡೆಗೆ? ಗಾಡಿಲಿ ಹಾಕಬೇಕು. ಮತ್ತೆ ಇದು ಎಷ್ಟು ದಿನ ಇಟ್ಟರು ಹಾಳಾಗಲ್ಲಲ್ವಾ? ಒಂದು 6 ತಿಂಗಳು ಇಡ್ಬೋದು. 6 ತಿಂಗಳು ಇಟ್ಟರು ಏನಾಗಲ್ಲ? ಬೇರೆ ಬೇರೆ ರೀತಿಯ ಮೀನುಗಳಿದೆ ಅಲ್ವಾ? ಎಲ್ಲ ಒಣಗಿಸಿ ಕವರ್ ಮಾಡಿ, ಹಾಳಾಗ್ದಂಗೆಲ್ಲ ಕವರ್ ಮಾಡಿ ಇಡಬೇಕು ಕ್ಲೀನಾಗಿ. ಓಕೆ. ಪರವಾಗಿಲ್ವಲ್ಲ ಬಿಸ್ನೆಸ್ ಅನ್ನೋದ್ರೆ? ಚೆನ್ನಾಗಿ ನೋಡಿ ವೀಕ್ಷಕರೇ, ಈಗ ಈ ಸಂತೆಯಲ್ಲಿ ಇಷ್ಟು ಒಣ ಮೀನಿನ ಅಂಗಡಿ ಇದೆ. ಸೊ ನಿಮಗೆ ಕುತೂಹಲ ಆಗ್ಬೋದು, ಇಷ್ಟೊಂದೆಲ್ಲ ಇಟ್ಕೊಂಡಿದ್ದಾರಲ್ಲ, ಎಷ್ಟು ಅಮೌಂಟ್ ಸಿಗ್ಬೋದು ಅವರಿಗೆ, ಎಷ್ಟು ದುಡ್ಡು ಹಾಕ್ಬೋದು ಅವರು ಅಂತ. ಯಾಕಂದರೆ ನೋಡಿ, ತುಂಬ ಐಟಮ್ಸ್ ಇದೆ, ತುಂಬ ಜಾಸ್ತಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ಬೇರೆ ಬೇರೆ ರೀತಿ ಮೀನು ಮತ್ತು ಜಾಸ್ತಿ ರೇಟ್ ಮೀನು ಕೂಡ ಇದೆ. ಸೊ ಅವ್ರನ್ನ ಕೇಳೋಣ. ಮೇಡಮ್, ಎಷ್ಟಾಗ್ಬೋದು ಅಂದಾಜು ಇದಕ್ಕೆ ರೇಟು? 50,000 ರೂಪಾಯಿ ಬಂಡವಾಳ. ನೋಡಿ, ಇಲ್ಲಿ 50,000 ರೂಪಾಯಿಗಳು ಇರ್ತಕ್ಕಂಥದ್ದು. ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತೆ, ಆದರೆ ಇಲ್ಲಿ ಇರ್ತಕ್ಕಂಥದ್ದು 50,000 ರೂಪಾಯಿಗಳ ತನಕ ರೇಟ್ ಇರುತ್ತೆ. ಮತ್ತು ಅವ್ರಿಗೆ ಎಷ್ಟು ಆಗ್ಬೋದು ಅಂತ ಕೇಳೋಣ. ಮೇಡಮ್, ಲಾಭ ಎಷ್ಟಾಗ್ಬೋದು ಅಂದಾಜು? ಲಾಭ ಎಲ್ಲ ಮಿಕ್ಕಿತ್ತು 1,000 ಯಾವ ಇದಾರೆ ಅವರ ನಡೆದಂಗೆ 1 ವಾರ ನಡೀತಿತ್ತು. ಈಗ ದಿನಕ್ಕೆ ಎಷ್ಟಾಗ್ಬೋದು ಮೇಡಮ್ ಅಂದಾಜು? ದಿನಕ್ಕೆ ಒಂದು 15-20 ರೂಪಾಯಿ ಮಾಡಿ ಲಾಭ ನಿಮಗೆ 1,000-2,000 ಮಿಕ್ಕುತ್ತೆ. ಒಳ್ಳೇದು ಮೇಡಮ್. ಹಂಗಾದ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮೇಡಮ್? ನಾವು 20-25 ವರ್ಷದಿಂದ. 25 ವರ್ಷದಿಂದ ಇದೇ ಸಂತೆಯಲ್ಲಿ ಇದ್ದೀರಾ? ಓಕೆ. ನೋಡಿ, 25 ವರ್ಷದಿಂದ ಇದೇ ಸಂತೆಯಲ್ಲಿ ಇದ್ದಾರಂತೆ ಮೇಡಮ್. ಮತ್ತೆ ಜಾಗ ಎಲ್ಲ ಹೆಂಗೆ ಅನಿಸಿದೆ? ಸಿಟಿ ಬದಲಾಗಿದೆಯಾ? ಜನಗಳು ಬದಲಾಗಿದ್ದಾರಾ? ಹೌದು, ಎಲ್ಲ ಬದಲಾಯ್ತಾ ಇರ್ತಾರೆ. ಬತ್ತ ಎಲ್ಲ ಬದಲಾಗಿ. ಮತ್ತೆ ಆದ್ರೆ ಮೀನುಗಳು ಅವಾಗ ಏನಿತ್ತು ಹಂಗೆ ಇದೆಯಲ್ಲ, ಸ್ವಲ್ಪ ಚೇಂಜ್ ಆಗಿಲ್ವಲ್ಲ ಮೀನುಗಳು? ಇಲ್ಲ, ಮೀನೆಲ್ಲ ಹಂಗೆ ಇದೆಯಲ್ವಾ? ಆದ್ರೆ ಜನ ಚೇಂಜ್ ಆದ್ರೂ ಕೂಡ ಮೀನುಗಳು ಚೇಂಜ್ ಆಗಿಲ್ಲ, ಅದ್ರ ಗಾತ್ರ ಚೇಂಜ್ ಆಗಿಲ್ಲ, ಮತ್ತೆ ಟೇಸ್ಟ್ ಕೂಡ ಚೇಂಜ್ ಆಗಿಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಏನಂತೀರಾ? ಹೌದಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ನಿಮ್ಮ ಹೆಸರು ಅಂತ ಹೇಳಿದ್ರಲ್ಲ? ಗೌರಮ್ಮ ಅವರು. ನಿಮಗೆ ಒಳ್ಳೇದಾಗಲಿ, ಶುಭ ದಿನ. ಮೇಡಮ್, ಬಳೆ ವ್ಯಾಪಾರ ಹೇಗೆ ನಡೀತಾ ಇದೆ? ತುಂಬ ಲಾಸು ಸರ್ ಇವಾಗ. ಮೊದಲು ಕೊರೋನಾಕ್ಕಿಂತ ಮೊದಲು ಚೆನ್ನಾಗಿ ನಡೀತಾ ಇತ್ತು. ಅವ್ರು ಮಾತಾಡ್ತಿರೋ ಶೈಲಿ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರು ತುಂಬ ಸಿಟ್ಟಲ್ಲಿ ಮಾತಾಡ್ತಿದ್ದಾರೆ. ವ್ಯಾಪಾರ ಜಾಸ್ತಿ ಆಗ್ತಾ ಇಲ್ಲ ಅಂತ ಏನೋ ಗೊತ್ತಿಲ್ಲ ನಮಗೆ. ಹೌದಾ ಮೇಡಮ್? ಹೌದು ಸರ್. ನೋಡಿ, ಬೇರೆ ಬೇರೆ ತರಕಾರಿಗಳದ್ದು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ನೋಡಿ, ಬೀನ್ಸು ನೋಡಿ, ಬೀನ್ಸ್ 1/4 kg 20. ಸರ್, ಇದೆಷ್ಟು ಹಾಗಲಕಾಯಿ? ಎಲ್ಲ 20. ಟೊಮೆಟೊ ಸರ್? ಓಕೆ. ಯಾವ್ದು ಸರ್ ಕಡಿಮೆ ಅಂದರೆ ತರಕಾರಿ ಯಾವ್ದು ಕಡಿಮೆ ಆಗಿದೆ? ಟೊಮೆಟೊನ? ಓಕೆ, ಟೊಮೆಟೊ ಕಡಿಮೆ. ಸರ್, ವ್ಯಾಪಾರ ಹೆಂಗೆ ನಡೀತಾ ಇದೆ? ಓಕೆ. ಎಲ್ಲ ಖಾಲಿ ಆಗಿದೆ ಅನ್ಸುತ್ತೆ ಸರ್? ಪರವಾಗಿಲ್ಲ ಅನ್ಸುತ್ತೆ? ಅಂದರೆ ಸರ್, ನೀವು ಸೆಂಟ್ರಲ್ ಇದ್ದೀರಾ, ಅದಕ್ಕೆ ಚೆನ್ನಾಗಿ ವ್ಯಾಪಾರ ನಡೆದಿದೆ ಅನ್ಸುತ್ತೆ. ಹೊರಗಡೆ ಔಟ್ ಸೈಡ್ ಇರ್ತಕ್ಕಂಥವ್ರಿಗೆ ಕಡಿಮೆ ಆಗಿದೆ. ಸೆಂಟ್ರಲ್ ಇದ್ದಕ್ಕೆ ಜಾಸ್ತಿ ವ್ಯಾಪಾರ ನಡೆದಿದೆ ಅನ್ಸುತ್ತಾ?
ಅಂದರೆ ಸೆಂಟ್ರಲ್ ಇದ್ರೆ ಜನ ಜಾಸ್ತಿ ಬರ್ತಾರೆ. ಸೊ ಹಿಂಗೆ ಮಾತಾಡ್ತಾ ಹೋಗೋಣ. ನೀವು ನೋಡ್ತಿರ್ಬೋದು ಕ್ರೌಡ್ ಎಷ್ಟಿದೆ ಅಂತ. ಸಂಜೆ ಆಗಿರೋದ್ರಿಂದ ಜಾಸ್ತಿ ಕ್ರೌಡ್ ಇದೆ ಇಲ್ಲಿ. ವೀಕ್ಷಕರ, ನಾವು ಇವಾಗ ಸಂತೆಯನ್ನು ತೋರಿಸಿದ್ದೀವಿ. ಈ ಸಂತೆಯನ್ನು ಮಾಡಿರ್ತಾರಲ್ಲ, ಅಂದರೆ ಏನೇನು ಮೆಟೀರಿಯಲ್ಸ್ ಬೇಕು, ಸಾಮಗ್ರಿಗಳನ್ನ ತಗೊಂಡಿರ್ತಾರಲ್ಲ, ಅಂಥವ್ರೊಬ್ಬರನ್ನ ಮಾತಾಡ್ಸೋಣ ನೋಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದಯಾಕರ್ ಅಂತ. ಓಕೆ, ದಯಾಕರ್ ಅಂತ ನಮಗೆ ಸಿಕ್ಕಿದ್ದಾರೆ. ಈಗ ಅವರು ಸಂತೆ ಸಾಮಾನೆಲ್ಲ ಮುಗಿಸಿದ್ದಾರೆ. ಈಗ ಸರ್, ಈಗ ಸಂತೆ ಅಂದರೆ ಶನಿವಾರ ಇಲ್ಲಿ ನಾರ್ಮಲ್ ಆಗಿ ನಡೆಯುತ್ತಲ್ವಾ? ಏನೇನು ತಗೊಂಡಿದ್ದೀರಾ ಮನೆಗೆಲ್ಲವ? ಯಾವ ರೀತಿ ರೇಟ್ ನಡೀತಾ ಇದೆ? ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಸಂತೆ ಬಗ್ಗೆ. ರೇಟ್ ಸ್ವಲ್ಪ ಇವತ್ತು ಹಬ್ಬ, ಸೋಮವಾರ ಷಷ್ಠಿ ಹಬ್ಬ ಇರೋದ್ರಿಂದ ಓಕೆ, ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಓಕೆ ಓಕೆ. ನಾವು ಕಾಫಿ ತೋಟದಲ್ಲಿ ಕೆಲಸ ಮಾಡೋರು. ಓಕೆ. ಈಗ ಹೆಂಗೆ ಅಂದ್ರೆ ನಾವು ವಾರೆಲ್ಲ ಕೆಲಸ ಮಾಡ್ತೀವಿ. ಇವತ್ತೊಂದು ದಿವಸ ಸಂತೆ ನಡೀತಿ ಇಲ್ಲಿ, ಶನಿವಾರ ಸಂತೆ ಅಂತೇಳಿ ಸಂತೆ ನಡೀತೆ. ಸಂತೆಗೆ ಬರ್ತೀವಿ. ನಮಗೆ ತರಕಾರಿ ಏನು ಬೇಕು, ಬಟ್ಟೆ ಬರೀ ತರಕಾರಿ, ನಮ್ಮ ಹಣ್ಣು ಹಂಪಲು ಏನು ಬೇಕು ಎಲ್ಲ ತಗೊಳ್ತೀವಿ. ಪುರಿ ತಗೊಳ್ತೀವಿ, ಮುಖ್ಯವಾಗಿ ಪುರಿ. ಮಕ್ಕಳಿಗೆ ಬೇಕಾಗಿರೋದು ಪುರಿ ಅಂತದ್ದು. ಮಕ್ಕಳು ಹೋದ ತಕ್ಷಣ ಪುರಿ ಕೇಳ್ತವೆ, ಅಪ್ಪಾಜಿ ಪುರಿ ತಂದ ಅಂತ ಕೇಳ್ತವೆ. ಚಿಕ್ಕ ಮಕ್ಕಳು ಸರ್? ಹೌದು, ಚಿಕ್ಕ ಮಕ್ಕಳು. ಹಂಗಾಗಿ ಪುರಿ ತಗೊಳ್ತೀವಿ. ಮೇನ್ ಬೇಕಾಗಿರೋದು ಪುರಿ. ಓಕೆ, ಎಷ್ಟು ರೂಪಾಯಿದು ಸಂತೆ ಸಾಮಾನು ನೀವು ತಗೊಂಡಿದ್ದೀರಾ ಸರ್? ನಾವು ಈಗ ಕಮ್ಮಿ ಅಂದ್ರೆ ಒಂದು 600 ರೂಪಾಯಿಂದ ಸಾಮಾನು ತಗೊಂಡಿದ್ದೀವಿ ಸರ್. ಓಕೆ, 600 ರೂಪಾಯಿ ಆಗಿದೆ ಸರ್. ನಿಮಗೆ ಇಲ್ಲಿರ್ತಕ್ಕಂಥ ಬ್ಯಾಗಲ್ಲಿ ಎಲ್ಲ ಸಾಮಗ್ರಿಗಳಿದೆಯಾ? ಅಂದ್ರೆ ತರಕಾರಿ ಸೊಪ್ಪು. ಒಂದು ವಾರಕ್ಕೆ ಎಷ್ಟು ಸಿಗುತ್ತೆ ಸರ್ ನಿಮಗೆ? ವಾರಕ್ಕೆ ನಮಗೆ 600 ರೂಪಾಯಿ ಸಂಬಳ ಕೊಡ್ತಾರೆ. ಡೈಲಿ 600 ರೂಪಾಯಿ ಸಂಬಳ? ಹೌದು, 3600 ರೂಪಾಯಿ 6 ಕೆಲಸ ಮಾಡಿದ್ರೆ. ಓಕೆ, ಅದರಲ್ಲಿ 600 ರೂಪಾಯಿ ನಿಮಗೆ ಈ ಸಂತೆ ಸಾಮಾನಿಗೆ ಆಗುತ್ತೆ. ಹೌದೌದು. ಅಂದ್ರೆ ಒಂದು ವಾರಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಆಗೋಗುತ್ತೆ. ಒಂದು ವಾರಕ್ಕೆ ಫುಲ್ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ಬೋದು. ಹೌದು. ಓಕೆ ಸರ್, ನಮ್ಮ ಹತ್ರ ಮಾತಾಡೋದಕ್ಕೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ಶನಿವಾರ ಸಂತೆ ಬಗೆಗಿನ ಮಾಹಿತಿ. ಈ ಶನಿವಾರ ಸಂತೆ ಇರ್ತಕ್ಕಂಥದ್ದು ಮಂಜಿನನಗರಿ, ಮಡಿಕೇರಿ ಜಿಲ್ಲೆಯ ಅಥವಾ ಕೊಡಗು ಜಿಲ್ಲೆ ಅಥವಾ ಕೂರ್ಗ್ ಡಿಸ್ಟ್ರಿಕ್ಟ್ನ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಯಲ್ಲಿ ನಾವಿದ್ದೀವಿ. ಈ ಶನಿವಾರ ಸಂತೆ ಹೋಬಳಿಯಲ್ಲಿ ಶನಿವಾರ ಸಂತೆ ಊರಿನಲ್ಲಿ ಸಂತೆ ನಡೀತಾ ಇರ್ತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. ಇದರಿಂದ ಸ್ವಲ್ಪನಾರು ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀವಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.